ಈ ಅಪ್ಲಿಕೇಶನ್ ಅಲ್ಲಿ ಮೊದಲು 1 ಲಕ್ಷ ಅಷ್ಟೇ ಸಾಲ ಸಿಗೋದು, ಈಗ ಬರೋಬ್ಬರಿ 15 ಲಕ್ಷ ರೂಪಾಯಿವರೆಗೂ ಇನ್ಸ್ಟೆಂಟ್ ಆಗಿ ಯಾರು ಬೇಕಾದ್ರೂ ಸಾಲ ಅನ್ನೋದಾದ್ರೆ ಪಡಿಬಹುದು. ಅಷ್ಟೇ ಅಲ್ಲ ಗುರು, ಇನ್ಸ್ಟೆಂಟ್ ಆಗಿ ಈ ಅಪ್ಲಿಕೇಶನ್ ಅಲ್ಲಿ ಬಡ್ಡಿ ಇಲ್ದಂಗೂ ಸಾಲ ಅನ್ನೋದಾದ್ರೆ ಪಡ್ಕೋಬಹುದು. ಈ ಅಪ್ಲಿಕೇಶನ್ ಅಲ್ಲಿ ನನಗೆ 1,07,033 ರೂಪಾಯಿ ಅನ್ನೋದಾದ್ರೆ ಈ ಅಪ್ಲಿಕೇಶನ್ ಅಲ್ಲಿ ಇನ್ಸ್ಟೆಂಟ್ ಆಗಿ ನಾನು ಸಾಲ ಅನ್ನೋದಾದ್ರೆ ಪಡಿಬಹುದು. ಇಲ್ಲಿ ಅವೈಲಬಲ್ ಲಿಮಿಟ್ ಅನ್ನೋದಾದ್ರೆ ನೋಡ್ಕೋಬಹುದು ನೀವು ಲೈವ್ ಆಗಿ. ನಾನು ಎಷ್ಟೆಷ್ಟು ಈ ಅಪ್ಲಿಕೇಶನ್ ಅಲ್ಲಿ ಸಾಲ ತಗೊಂಡಿದ್ದೆ ಅಂತ ಎಲ್ಲ ಕಂಪ್ಲೀಟ್ ಆಗಿ ಯಾವ ತರ ಅಪ್ಲೈ ಮಾಡಬೇಕು ಅಂತ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಅನ್ನೋದಾದ್ರೆ ಕಾಣಿಸುತ್ತೆ. ಅಪ್ಲಿಕೇಶನ್ ಲಿಂಕ್ ಅನ್ನೋದಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದು ಮಾಡ್ಕೋಬಹುದು. ಈ ಅಪ್ಲಿಕೇಶನ್ ಅಲ್ಲಿ ಇಲ್ಲಿ ನೋಡ್ಕೋಬಹುದು, ನೀವೇನ್ ಬೇಕಿದ್ರು ಪರ್ಚೇಸ್ ಅನ್ನೋದು ಮಾಡ್ಕೋಬಹುದು. ಇದಕ್ಕೆ ಬಡ್ಡಿ ಅನ್ನೋದಾದ್ರೆ ಇರೋದಿಲ್ಲ. ನಿಮ್ಮ ಗರ್ಲ್ ಫ್ರೆಂಡು ಬರ್ಡೇ ಅಥವಾ ನಿಮ್ಮ ಬಾಯ್ ಫ್ರೆಂಡ್ ಬರ್ಡೇ ಅಂತ ಟೈಮಲ್ಲಿ ನೀವೇನ್ ಬೇಕಿದ್ರು ಪರ್ಚೇಸ್ ಅನ್ನೋದು ಮಾಡ್ಕೋಬಹುದು. ಇಲ್ಲಿ ಝೀರೋ ಕಾಸ್ಟ್ EMI ಅನ್ನೋದಾದ್ರೆ ಇರುತ್ತೆ, ನೋಡ್ಕೋಬಹುದು. ನಿಮಗೆ ಟಿವಿ, ವಾಷಿಂಗ್ ಮಿಷನ್ ಮತ್ತೆ ನಿಮಗೆ ಏನ್ ಬೇಕಿದ್ರು ಈ ಅಪ್ಲಿಕೇಶನ್ ಅಲ್ಲಿ ಸಿಗುತ್ತೆ. ಅಕಸ್ಮಾತ್ ಈ ಅಪ್ಲಿಕೇಶನ್ ಅಲ್ಲಿ ಏನು ಸಿಗ್ಲಿಲ್ಲ ಅನ್ನೋ ಟೈಮಲ್ಲಿ ಇಲ್ಲಿ ಫ್ಯೂಚರ್ ಸ್ಟೋರ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಮೆಝಾನ್, ಫ್ಲಿಪ್ಕಾರ್ಟ್ ಅದ್ರ ಲಿಂಕ್ಸ್ ಸಮೇತ ಇಲ್ಲಿ ಕಾಪಿ ಪೇಸ್ಟ್ ಅನ್ನೋದು ಮಾಡ್ಕೋಬಹುದು. ಅಪ್ಲಿಕೇಶನ್ ಲಿಂಕ್ ಅನ್ನೋದಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ ಅಲ್ಲಿ ನಾನು ಎಷ್ಟೆಷ್ಟು ಸಾಲ ತಗೊಂಡಿದ್ದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ತೋರಿಸ್ಕೊಟ್ಬಿಡ್ತೀನಿ. ನೋಡ್ಕೊಳ್ಳಿ, ಮೈ EMIs ಮೇಲೆ ಕ್ಲಿಕ್ ಮಾಡ್ತೀನಿ. ಮೈ EMIs ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಕಾಣಿಸ್ತಿದೆ ಅನ್ಸುತ್ತೆ, ನೋಡ್ಕೋಬಹುದು. EMI ಟು ಬಿ ಪೇಯ್ಡ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಕಾಣುತ್ತೆ. ನಾನು ಅಮೆಝಾನ್ ಕಡೆಯಿಂದ ಪರ್ಚೇಸ್ ಮಾಡಿದ್ದೆ, ಅದಕ್ಕೆ ನನಗೆ ಈ ತರ ಸಿಕ್ಕಿದೆ. ಸೊ ಇಲ್ಲಿ ನೋಡ್ಕೋಬಹುದು, ನಿಮಗೆ ಕಾಣಿಸ್ತಿದೆ ಅನ್ಸುತ್ತೆ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಫೋನ್ ಏನಾದರೂ ತಗೊಂತಿದ್ರೆ ಅವ್ರ ಹತ್ರ ನೀವು ದುಡ್ಡು ಇಸ್ಕೊಂಡು ಇದ್ರಲ್ಲಿ ತಕ್ಕೊಟ್ಟು ನೀವು ಆರಾಮಾಗಿ ನೀವು ದುಡ್ಡು ಅನ್ನೋದಾದ್ರೆ ಪಡ್ಕೋಬಹುದು. ಸೊ ಆ ಥರನೂ ಪಡ್ಕೋಬಹುದು. ಇದರಲ್ಲಿ ಪರ್ಸನಲ್ ಲೋನ್ ಅಂತ ಒಂದು ಆಪ್ಷನ್ ಅನ್ನೋದಾದ್ರೆ ಇತ್ತು. ಇವಾಗ ಸದ್ಯಕ್ಕೆ ಪರ್ಸನಲ್ ಲೋನ್ನ ರಿಮೂವ್ ಅನ್ನೋದು ಮಾಡಿದ್ದಾರೆ, ಸದ್ಯದಲ್ಲೇ ಬಂದ್ಬಿಡುತ್ತೆ. ಸೊ ಇಲ್ಲಿ ಪರ್ಸನಲ್ ಲೋನ್ ಅಂತ ಒಂದು ಆಪ್ಷನ್ ಅನ್ನೋದಾದ್ರೆ ಕಾಣಿಸ್ತಿತ್ತು. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ ಪರ್ಸನಲ್ ಲೋನ್ ಅನ್ನೋದು. ಸೊ ಇವಾಗ ಕಾಣಿಸ್ತಿಲ್ಲ, ಈ ಅಪ್ಲಿಕೇಶನ್ ಅಲ್ಲಿ ತೆಗ್ದಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಬರ್ಬೋದು. ಜಸ್ಟ್ ಅಪ್ಲೈ ಮಾಡಿಕೊಂಡು ಇಟ್ಕೊಂಡಿರಿ ಅಪ್ಲಿಕೇಶನ್ನ. ಸೊ ತುಂಬ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ನಿಮಗೂ ಇದೇ ಥರ ಏನಾದರೂ ಪ್ರಾಬ್ಲಮ್ ಆಗಿದ್ರೆ, ಪರ್ಸನಲ್ ಲೋನ್ ಬಂದಿಲ್ಲ ಅನ್ನೋ ಟೈಮಲ್ಲಿ ನೀವು ಬೇರೆ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೋಬೋದು. ನಾನು ಒಂದು ಚಿಕ್ಕ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಪ್ಲಿಕೇಶನ್ನಲ್ಲಿ ಅಪ್ ಟು 2 ಲಕ್ಷ ರೂಪಾಯಿವರೆಗೂ ಸಾಲ ಸಿಗುತ್ತೆ. ನೀವು ನಮ್ಮ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ಸ್ಟಾರ್ಟಿಂಗಲ್ಲೇ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ನಲ್ಲಿ ಅಪ್ ಟು 2 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತಾರೆ. ಕೆಳಗಡೆ ಬ್ರಾಂಚ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಇದರಲ್ಲೂ ಅಷ್ಟೇ ನಿಮಗೆ ಅಪ್ ಟು 2 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತಾರೆ. 2 ಅಪ್ಲಿಕೇಶನ್ ಮಾತ್ರ ಬೆಂಕಿ ಅಪ್ಲಿಕೇಶನ್ಸ್ ಅಂತಾನೆ ಹೇಳ್ಬೋದು. ಆರಾಮಾಗಿ ಇನ್ಸ್ಟಾಲ್ ಅನ್ನೋದು ಮಾಡ್ಕೊಳ್ಳಿ. ನೀವು ಲೈವ್ ಆಗಿ ನೋಡ್ಕೊಳ್ಳಿ, ನನಗೆ ಬೆಸ್ಟ್ ಲೋನ್ ಅಪ್ಲಿಕೇಶನ್ ಅಲ್ಲಿ ಎಷ್ಟೆಷ್ಟು ಸಾಲ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೆ ಕಾಣಿಸ್ತಿದೆ ಅನ್ಸುತ್ತೆ. 6,253 ರೂಪಾಯಿ ಅನ್ನೋದಾದ್ರೆ ನಾನು ಈ ಅಪ್ಲಿಕೇಶನ್ಗೆ ಪೇ ಮಾಡೋದಿದೆ. ಸೊ ನಾನು ಈ ಅಪ್ಲಿಕೇಶನ್ ಅಲ್ಲಿ 5,000 ರೂಪಾಯಿ ಅನ್ನೋದಾದ್ರೆ ತಗೊಂಡಿದ್ದೆ. ಸೊ ಇಂಟ್ರೆಸ್ಟ್ ರೇಟ್ ಎಲ್ಲ ಸೇರ್ಬಿಟ್ಟು 6 ತಿಂಗಳು ಹಾಕೊಂಡಿದ್ದೀನಿ. ಇಲ್ಲಿ 1,000 ರೂಪಾಯಿ ನಾನು ರಿಪೇಮೆಂಟ್ ಅನ್ನೋದಾದ್ರೆ ಮಾಡ್ತಾ ಬರಬೇಕು. ಈ ಥರ ಇರುತ್ತೆ ಅಪ್ಲಿಕೇಶನ್ ಇಂಟರ್ಫೇಸು. ನೀವು ಆರಾಮಾಗಿ ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಅನ್ನೋದು ಮಾಡ್ಕೋಬಹುದು. ಫ್ರೆಂಡ್ಸ್, ಇನ್ನು ಮೇನ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದ್ರೆ, ನೀವು ರಿಪೇಮೆಂಟ್ ಮಾಡೋದಿದ್ರೆ ಇಲ್ಲಿ ಮೈ EMIs ಅಂತ ಇರುತ್ತಲ್ಲ, ಇದರಲ್ಲಿ ಬಂದ್ಬಿಟ್ಟು ನೀವು ರಿಪೇಮೆಂಟ್ ಅನ್ನೋದಾದ್ರೆ ಮಾಡ್ಕೋಬಹುದು. ಇಲ್ಲಿ ಫ್ಯೂಚರ್ ಸ್ಟೋರ್ ಅಂತ ಇದೆಯಲ್ವಾ, ಇಲ್ಲಿ ಯಾವುದಾದ್ರೂ ಕಾಪಿ ಪೇಸ್ಟ್ ಅನ್ನೋದಾದ್ರೆ ಮಾಡ್ಕೋಬಹುದು. ಲಿಂಕ್ಸ್ ನಿಮ್ಗೆ ಏನಾದರೂ ವಸ್ತು ಇಷ್ಟ ಆಯಿತು ಅಂತಂದರೆ ಅದನ್ನು ಕಾಪಿ ಪೇಸ್ಟ್ ಮಾಡಿಬಿಟ್ಟು ನೀವು ಇಲ್ಲಿಂದ ನೀವು ಆರಾಮಾಗಿ ನೀವು ಪಡ್ಕೋಬಹುದು, ಸಾಲಕ್ಕೆ ಅನ್ನೋದಾದ್ರೆ ಪಡ್ಕೋಬಹುದು. ಸೊ ತುಂಬ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಆರಾಮಾಗಿ ಇನ್ಸ್ಟಾಲ್ ಅನ್ನೋದು ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಅನ್ನೋದಾದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಹಾಗಾದರೆ ಈ ಅಪ್ಲಿಕೇಶನಲ್ಲಿ ಪರ್ಸನಲ್ ಲೋನ್ ಬಂದಾಗ ಅದಕ್ಕೆ ಇಂಟ್ರೆಸ್ಟ್ ರೇಟ್ ಎಲ್ಲ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ, ಬನ್ನಿ. ಫ್ರೆಂಡ್ಸ್, ನಾನು ಮೊದಲೇ ಹೇಳ್ದಂಗೆ ಈ ಅಪ್ಲಿಕೇಶನಲ್ಲಿ 15 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಾರೆ. 3 ತಿಂಗಳಿಂದ 36 ತಿಂಗಳವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಿದ್ದಾರೆ. ಸದ್ಯಕ್ಕೆ ಅನ್ನೋದು ಅದನ್ನು ರಿಮೂವ್ ಮಾಡಿದ್ದಾರೆ, ಏನೋ ಇಶ್ಯೂ ಇಂದ ರಿಮೂವ್ ಮಾಡಿರ್ತಾರೆ. ಇಲ್ಲಿ ನೋಡ್ಕೋಬಹುದು, APR ರೇಂಜ್ ನೋಡೋದಾದ್ರೆ 35% ಅನ್ನೋದಾದ್ರೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಈ ಅಪ್ಲಿಕೇಶನಲ್ಲಿ 40,000 ರೂಪಾಯಿ ನೀವು ಸಾಲ ತೊಗೊತಿದ್ದೀರಾ ಅನ್ನೋದಾದ್ರೆ ಪ್ರೊಸೆಸಿಂಗ್ ಫೀಸ್ ನೋಡೋದಾದ್ರೆ 1,800 ರೂಪಾಯಿ ಅನ್ನೋದಾದ್ರೆ ಕಟ್ಟಬೇಕಾಗುತ್ತೆ. ಟೆನ್ಯೂರ್ ನೋಡೋದಾದ್ರೆ 5 ತಿಂಗಳು ತೊಗೊಂಡಿದ್ದೀರಾ ಅನ್ನೋದಾದ್ರೆ 34% ಇಂಟ್ರೆಸ್ಟ್ ರೇಟ್ ಅನ್ನೋದಾದ್ರೆ ಪೇ ಮಾಡ್ಕೋಬೇಕಾಗುತ್ತೆ. 8,694
ರೂಪಾಯಿ ಥರ EMI ಅನ್ನೋದಾದರೆ ಕಟ್ಕೊಂಡು ಹೋಗಬೇಕಾಗತ್ತೆ. ಇಲ್ಲಿ ನೋಡ್ಕೋಬೋದು ನಿಮಗೆ ಇಂಟ್ರೆಸ್ಟ್ ರೇಟ್ ಅಮೌಂಟ್ ಆಗೋದು 3470 ರೂಪಾಯಿ ಅನ್ನೋದಾದರೆ ಆಗುತ್ತೆ. ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗಿರೋದು 43,470 ರೂಪಾಯಿ ಅನ್ನೋದಾದರೆ ನೀವು ಟೋಟಲ್ ರಿಪೇಮೆಂಟ್ ಅನ್ನೋದಾದರೆ ಮಾಡ್ಕೋಬೇಕಾಗತ್ತೆ. ಫ್ರೆಂಡ್ಸ್, ಅಪ್ಲಿಕೇಶನ್ ನೇಮ್ ನೋಡೋದಾದರೆ ಸ್ನ್ಯಾಪ್ಮೆಂಟ್ ಬೈ ನೌ ಪೇ ಲೇಟರ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದರೆ ಸಾಕು, ಇನ್ಸ್ಟೆಂಟಾಗಿ ನಿಮಗೆ ಸಾಲ ಅನ್ನೋದಾದರೆ ಕೊಡ್ತಾರೆ. ಅಪ್ಲಿಕೇಶನ್ ಅನ್ನೋದಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅನ್ನೋದಾದರೆ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೋದು. ಅಪ್ಲಿಕೇಶನ್ಗೆ 4.6 ರೇಟಿಂಗ್ಸ್ ಇದೆ, 10 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ. ಅಪ್ಲಿಕೇಶನ್ನು ನಿಮಗೆ ಆರಾಮಾಗಿ ಡೌನ್ಲೋಡ್ ಅನ್ನೋದಾದರೆ ಮಾಡ್ಕೋಬೋದು. ಅಕಸ್ಮಾತ್ ಏನಾದರೂ ಈ ಅಪ್ಲಿಕೇಶನಲ್ಲಿ ನಿಮಗೆ ₹1 ಸಾಲ ಸಿಗ್ತಿಲ್ಲ ಅನ್ನೋದಾದರೆ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೀವು ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಅನ್ನೋದು ಮಾಡ್ಕೋಬೋದು ಗೈಸ್. ಸೊ ಗೈಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.